ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗೆಣಸಿಂದ ಒಂದೊಳ್ಳೆ ಸ್ವೀಟ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಗೆಣಸು ಮ್ಯಾಗೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು. ಈಗ ನೀರು ಹಾಕಿ ಬೇಯಿಸೋದಕ್ಕಿಡೋಣ. ಮಾರ್ಕೆಟಲ್ಲಿ ಫ್ರೆಶ್ ಆಗಿ ಒಳ್ಳೆ ಗೆಣಸು ಸಿಗ್ತಾ ಇದೆ. ನಿಮ್ಮ ಕಡೆನೂ ಈ ಥರ ಸಿಗ್ತಾ ಇದ್ದರೆ ಒಮ್ಮೆ ಮಾಡ್ಕೊಂಡು ತಿನ್ನಿ. ನೀವು ಯಾವತ್ತೇ ಗೆಣಸು ತಂದ್ರೂ ಇದೇ ರೆಸಿಪಿನೇ ಮಾಡ್ಕೊಂಡು ತಿಂತೀರ. ಅಷ್ಟು ರುಚಿಯಾಗಿ ಬರ್ತೈತೆ ಈ ಸ್ವೀಟು. ಒಮ್ಮೆ ಟ್ರೈ ಮಾಡಿ ನೋಡಿ. ಗೆಣಸು ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ ನಾನು. ಬೆಂದಿದೆ. ತೆಂಗಿನಕಾಯಿ ತಗೊಂಡು ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ಬೆಲ್ಲ ತಗೊಂಡಿದ್ದೀನಿ. ನೀರು ಹಾಕಿ ಕರ್ಗೋದಕ್ಕೆ ಇಡಬೇಕು ನೋಡಿ. ಸೋದಿಸ್ಕೊತಾ ಇದ್ದೀನಿ. ಬೆಲ್ಲ ಎಲ್ಲ ಕರಗಿದೆ. ತೆಂಗಿನಕಾಯಿ ಈಗ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕೋಬೇಕೀಗ ಬೆಲ್ಲದ ನೀರಿಗೆ. ಗೆಣಸು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಟ್ರೈ ಮಾಡಿ ಒಮ್ಮೆ. ತೆಂಗಿನ ಹಾಲು ರೆಡಿ ಆಯಿತು ನೋಡಿ. ತುಂಬಾ ರುಚಿಯಾಗಿ ಮಾಡುವಂಥ ಸ್ವೀಟ್ ಇದು. ವಿಡಿಯೋ ಕೊನೆವರೆಗೂ ನೋಡಿ. ಮನೆಯಲ್ಲಿ ಗೆಣಸು ತಂದರೆ ನೀವು ಒಮ್ಮೆ ಟ್ರೈ ಮಾಡ್ಬೋದು. ಗೆಣಸು ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ, ಈಗ ತೆಂಗಿನ ಹಾಲು ಹಾಕ್ತಾ ಇದ್ದೀನಿ. ಹಾಕೊಂಡು ಊಟ ಮಾಡೋದು. ತುಂಬಾ ರುಚಿಯಾಗಿರುತ್ತೆ ಈ ಸ್ವೀಟು. ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.